ನೋಡಪ್ಪ, ಮುಖ್ಯಮಂತ್ರಿಗಳು ಇಲ್ಲಿ ಇದ್ದೀರಿ, ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ಅದರದ್ದೊಂದು ಬ್ರ್ಯಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು. ಅದಕ್ಕೆ ನಾನು ಪ್ರಕಾಶ್ ಜೊತೆ ಮಾತಾಡಬೇಕಪ್ಪ. ಖರ್ಗೆ ಅವರು ಈ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರ್ಯಾಂಚ್ ಹಿಯರ್ ಇನ್ ಗುಲ್ಬರ್ಗ ಅಂತ ಹೇಳಿದ್ದಾರೆ. ಅದಕ್ಕೆ ಜಲ್ದಿ ಮಾಡಪ್ಪ, ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು. ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ. ಅದರಿಂದ ಎರಡೂ ಕಡೆ ನಿಮಾನ್ಸ್ ಬ್ರಾಂಚನ್ನು ಅದನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಡಯಾಬಿಟಾಲಜಿ ಅದರ ಒಂದು ಯೂನಿಟನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇನು ಮಾಡ್ಬೋದು, ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್, ವಿ ಕ್ಯಾನ್ ಸ್ಟಾರ್ಟ್ ಇಟ್, ಎಸ್ಟಾಬ್ಲಿಷ್ ಮಾಡ್ಬೋದು. ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡ್ಬೋದು. ಮತ್ತು ಯೂನಿವರ್ಸಿಟಿನಲ್ಲಿ ಭಾಳ ಬ್ರ್ಯಾಂಚ್ಗಳು ಕಡಿಮೆ ಇದ್ದಾವೆ. ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಣ. ಹೈದರಾಬಾದ್ 371J ಆದಮೇಲೆ, ಇದು ಆದದ್ದು 2013-14 ದಶಮಾನೋತ್ಸವ ನಡೆದಿದೆ. ನಾನೇ ಬಂದಿದ್ದ ಮೊನ್ನೆ ಸಂಸತ್ತಿನಲ್ಲಿ ಭಾರತ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಒಂದು ನುಡಿ ತಗೊಂಡು ಹೆಸರು ತಗೊಂಡು ನಾವು ಸ್ವಂತದೇ ಹೊರಗೆ ಹೋಗ್ತೀರಿ ಅಂತೇಳಿ ಅವಮಾನ ಮಾಡಿದ್ದ ಘಟನೆಯನ್ನು ಖಂಡಿಸಿ ನಾವು ದಲಿತ ಸಮನ್ವಯ ಸಮಿತಿ ಆಳಂದದಿಂದ ದಿನಾಂಕ 23/12/2024 ಆಳಂದ ಬಂದ ಕಾಲ ಕೊಟ್ಟಿವಿ. ಅದಕ್ಕಾಗಿ ನಾವು ಆಳಂದ ತಾಲೂಕಿನ ಎಲ್ಲ ಜನತೆಗಳು, ಅಂದರೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಮತ್ತು ಸಾಮಾಜಿಕ ಕಳಕಳಿದಂಥ ಬಸವ ದಳ, ಬಸವ ಸೇನಾ ಮತ್ತು ದಕ್ಷಿಣ ವೇದಿಕೆ, ಸಂಗೊಳ್ಳಿ ರಾಯಣ್ಣ ವೇದಿಕೆ ಮತ್ತು ಕೋಳಿ ಸಮಾಜ ವೇದಿಕೆ ಅಲ್ಲಿಂದ ಎಲ್ಲ ಜನರು ಬೆಂಬಲ ಸೂಚನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಆನಂದ ಬಜಾರದ ಎಲ್ಲ ವ್ಯಾಪಾರಿಸರು ಸಹಿತ ಬೆಂಬಲ ಸೂಚಿಸಿದ್ದಾರೆ. ಅದಕ್ಕೆ ತಾವು ಎಲ್ಲ ತಾಲೂಕಿನ ಜನತೆಗಳು ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದ ಕರೆಗೆ ಸಹಕಾರ ಕೊಟ್ಟು ಒಂದು ಯಶಸ್ವಿಗೊಳಿಸಬೇಕು ಅಂತ ತಮ್ಮನ್ನು ನಾವು ಕೇಳಿಕೊಳ್ತೇವೆ. ಇದು ಯಾವುದೇ ಒಂದು ವ್ಯಕ್ತಿಯ ವಿರುದ್ಧಲ್ಲ, ಇದು ಒಂದು ಪಕ್ಷದ ವಿರುದ್ಧಲ್ಲ, ಸರ್ಕಾರದ ವಿರುದ್ಧಲ್ಲ. ಅವರ ಸನ್ಮಾನ್ಯ ಶಾ ಅವರು ಏನು ಬಾಬಾ ಸಾಹೇಬ್ ವರ್ಣನೆ ಮಾಡಿದ್ದಾರೆ, ಅವ್ರ ವಿರುದ್ಧವಾಗಿ ನಾವು ಖಂಡನೆ ಮಾಡ್ತೀವಿ. ಮತ್ತು ಅವರಿಗೆ ಮಂತ್ರಿ ಪದದಿಂದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ವಜಾ ಮಾಡಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಮತ್ತು ಎಲ್ಲ ದಲಿತ ಮುಖಂಡರು ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಟ್ಟು ಸಮಿತಿಯಿಂದ ನಾವು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಕಾರ್ಯಕ್ರಮಕ್ಕೆ ಅವೆಲ್ಲ ಬರಬೇಕು. ಮತ್ತು ಎಲ್ಲ ಸಮಾನ ಮನಸ್ಕರು, ಬಾಬಾ ಸಾಹೇಬ್ ವಿಚಾರ ಅನುಭವಿಗಳು ಮತ್ತು ವಿಚಾರ ಒಪ್ಕೊಳ್ತಂಥ ಎಲ್ಲ ಜನ ಬಂದು ಇದರಲ್ಲಿ ಭಾಗಿಯೊಂದು ತಾವು ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ಕೈಮುಗಿದು ಕೇಳ್ಕೊಳ್ತೀವಿ. ದಯಾನಂದ ಸೇರಿಕಾರ ಅಂತ ಹೇಳಿ ನನ್ನ ಹೆಸರದ ಮತ್ತು ನನಗೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಅಂತೇಳಿ ತಾಲೂಕಿನ ಎಲ್ಲ ಸಂಘಟನೆಗಳು ಒಪ್ಪಿಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ನನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಯಾವುದೇ ಅಹಿತ ಘಟನೆಗಳು ನಡೆಯದಂತೆ ನಾವು ನಡೆಸಿಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಹೇಳಿ ಬಯಸುತ್ತೇನೆ.